ಸಾಲದ ಶೂಲದಿಂದ ಪರಿಹಾರವಾಗಲು ಈ ಪರಿಹಾರಗಳನ್ನು ಮಾಡಿ. ಸಾಲವೆಂಬುದು ಹೊನ್ನ ಶೂಲವಿದ್ದಂತೆ ಎಂಬ ಗಾದೆ ಮಾತೊಂದಿದೆ. ಸಾಲ ಪಡೆಯುವಾಗ ಇರುವ ಸಂಭ್ರಮ ಅದನ್ನು ತೀರಿಸುವಾಗ ಇರುವುದಿಲ್ಲ. ಅದರಲ್ಲೂ ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುತ್ತಾ ಹೋಗುವವರಿಗೆ ಎಷ್ಟು ಸಾಲ ಸಿಕ್ಕರೂ ಸಾಕಾಗದು. ಕೆಲವರು ಸಾಲದ ಸುಳಿಯಲ್ಲಿ ತಾವಾಗಿ ಸಿಲುಕುತ್ತಾ ಹೋಗುತ್ತಾರೆ. ನಂತರ ಅದರಿಂದ ಹೊರಬರಲಾಗದೆ ಒದ್ದಾಡಲಾರಂಭಿಸುತ್ತಾರೆ. ಇನ್ನು ಕೆಲವರು ಬೇಕು ಅಂತಲೇ ಸಾಲ ಮಾಡುವುದಿಲ್ಲ. ಆದರೆ ಜೀವನದಲ್ಲಿ ಎದುರಾಗುವ ಯಾವುದೋ ಕೆಟ್ಟ ಪರಿಸ್ಥಿತಿಗಳನ್ನು ನಿಭಾಯಿಸಲು ಸಾಲ ಮಾಡಿಕೊಳ್ಳುತ್ತಾರೆ. ನಂತರ ಗಳಿಸುವ ಆದಾಯದಲ್ಲಿ ಸಾಲ ತೀರಿಸಲಾಗದೆ ಒದ್ದಾಡುವಂತಾಗುತ್ತದೆ. ಆದರೆ ಹೀಗೆ ಸಾಲ ಮಾಡಿಕೊಳ್ಳುವುದು ಹಾಗೂ ಅದನ್ನು ತೀರಿಸಬೇಕೆಂದರೂ ತೀರಿಸಲಾಗದಿರುವುದಕ್ಕೆ ಹಲವಾರು ಬಾರಿ ಮನುಷ್ಯನ ಗ್ರಹಗತಿಗಳು ಸಹ ಕಾರಣವಾಗುತ್ತವೆ. ಏನೇ ಮಾಡಿದರೂ ಸಾಲದ ಹೊರೆ ಇಳಿಯದಿದ್ದಾಗ ಚಿಂತೆ ಆವರಿಸತೊಡಗುತ್ತದೆ. ಹೀಗೆ ಮಾಡಿದ ಸಾಲ ತೀರಿಸಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡುತ್ತಿದ್ದಾರೆ. ಜ್ಯೋತಿಷ್ಯದ ಕೆಲವು ಸೂತ್ರಗಳ ಮುಖಾಂತರ ಸಾಲದ ಸುಳಿಯಿಂದ ಪಾರಾಗಬಹುದು. ನಿಮ್ಮ ಜನ್ಮ ಕುಂಡಲಿ ನೋಡಿದಲ್ಲಿ ಇಂಥ ಸಾಲದ ಸಮಸ್ಯೆಗಳಿಗೆ ನಿಖರ ಕಾರಣವನ್ನು ಪತ್ತೆ ಮಾಡಬಹುದು. ಈ ಕೆಳಗೆ ತಿಳಿಸಲಾದ ಜ್ಯೋತಿಷ್ಯದ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಸಾಲದ ಭಾರ ಕಡಿಮೆ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಸೂರ್ಯದೇವರ ಆರಾಧನೆ. ಪ್ರತಿನಿತ್ಯ ಸೂರ್ಯದೇವರನ್ನು ಆರಾಧಿಸಿದರೆ ಸಾಲದ ಸುಳಿ ಸೇರಿದಂತೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಸೂರ್ಯ ಆತ್ಮಗೌರವ ಹಾಗೂ ಶಕ್ತಿಯ ಸಂಕೇತವಾಗಿದ್ದು ಆತನ ಆರಾಧನೆಯಿಂದ ಖಂಡಿತವಾಗಿಯೂ ಉತ್ತಮ ಪರಿಣಾಮಗಳನ್ನು ಕಾಣಬಹುದು. ಪ್ರತಿದಿನ ಬೆಳಗ್ಗೆ ಸೂರ್ಯದೇವರಿಗೆ ನೀರಿನ ದರ್ಪಣ ಅರ್ಪಿಸಬೇಕು. ಒಂದು ತಂಬಿಗೆ ನೀರಿನಲ್ಲಿ 11 ಕೆಂಪು ಮೆಣಸಿನಕಾಯಿಗಳನ್ನು ನೆನೆಸಿಡಬೇಕು. ಸೂರ್ಯನಿಗೆ ನಮಸ್ಕರಿಸುತ್ತಾ ಈ ನೀರನ್ನು ದರ್ಪಣ ಅರ್ಪಿಸಬೇಕು. ಈ ವಿಧಾನದಿಂದ ಸಾಕಷ್ಟು ಸಮಸ್ಯೆಗಳಿಂದ ಪಾರಾಗಬಹುದು. ಸೂರ್ಯನ ಆರಾಧನೆ ಮಾಡುವಾಗ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಉಚ್ಚರಿಸಬೇಕು. ಇನ್ನು ಎರಡನೆಯದು, ವಿಷ್ಣು ದೇವಸ್ಥಾನದಲ್ಲಿ ಬಾಳೆ ಗಿಡ ನೆಡಿ. ನಿಮ್ಮ ಊರಲ್ಲಿ ಅಥವಾ ಹತ್ತಿರದಲ್ಲಿ ಇರುವ ವಿಷ್ಣು ದೇವಸ್ಥಾನದಲ್ಲಿ 2 ಬಾಳೆ ಗಿಡಗಳನ್ನು ನೆಡಿ. ಪ್ರತಿದಿನ ಇದಕ್ಕೆ ನೀರು ಹಾಕಿ ಪೋಷಣೆ ಮಾಡಿ. ಗಿಡಗಳು ಹಣ್ಣು ಬಿಡಲು ಆರಂಭಿಸುತ್ತಿದ್ದಂತೆಯೇ ನಿಮ್ಮ ಸಾಲಗಳು ಸಹ ತೀರಲು ಆರಂಭಿಸುತ್ತವೆ. ಆದರೆ ಈ ಗಿಡದಲ್ಲಿನ ಹಣ್ಣುಗಳನ್ನು ನೀವು ತಿನ್ನದೆ ಅವುಗಳನ್ನು ಬಡವರಿಗೆ ದಾನ ಮಾಡಬೇಕು. ಇನ್ನು ಮೂರನೆಯದು, ಸೂಕ್ತವಾದ ನವರತ್ನ ಧಾರಣೆ ಮಾಡಿ. ದುರ್ಬಲ ಗ್ರಹಗತಿಯ ಕಾರಣದಿಂದ ಸಹ ಸಾಲದ ಹೊರೆ ಹೆಚ್ಚಾಗುತ್ತದೆ. ಈ ಸಮಸ್ಯೆ ನಿವಾರಣೆಗೆ ನಿಮಗೆ ಸೂಕ್ತವಾದ ನವರತ್ನವನ್ನು ಧರಿಸಬೇಕಾಗುತ್ತದೆ. ಜ್ಯೋತಿಷಿಗಳ ಬಳಿ ನಿಮ್ಮ ಜನ್ಮ ಕುಂಡಲಿ ತೋರಿಸಿ ಅದಕ್ಕೆ ಅನುಗುಣವಾದ ರತ್ನಧಾರಣೆ ಮಾಡಬಹುದು. ನವರತ್ನ ಧಾರಣೆ ಮಾಡಿದ ನಂತರ ಬಹಳ ಬೇಗನೆ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟ ನಿಮ್ಮತ್ತ ಬರುವುದನ್ನು ಕಾಣುವಿರಿ. 4. ಶ್ರೀ ಸೂಕ್ತವನ್ನು ಭಜನೆ ಮಾಡಿ. ಶುಕ್ಲ ಪಕ್ಷದ ಗುರುವಾರಗಳಂದು ಬೆಳಗ್ಗೆ 12 ಗಂಟೆಗೆ ಶ್ರೀ ಸೂಕ್ತವನ್ನು ಭಜಿಸಬೇಕು. ಇದನ್ನು ಮಾಡುವಾಗ ಹಣೆಗೆ ಚಂದನ ಹಾಗೂ ಕೇಸರಿಯ ತಿಲಕ ಇಟ್ಟುಕೊಳ್ಳಬೇಕು. ಸಾಲದ ಸಮಸ್ಯೆ ನಿವಾರಣೆಗೆ ಈ ಸೂತ್ರ ಪರಿಣಾಮಕಾರಿಯಾಗಿದೆ. ಇನ್ನು 5ನೇದು, ಕಪ್ಪು ನಾಯಿಗೆ ಊಟ ಹಾಕಿ. ಪ್ರತಿ ಶನಿವಾರ ಕಪ್ಪು ಬಣ್ಣದ ನಾಯಿಗೆ ಎಣ್ಣೆ ಸವರಿದ ಚಪಾತಿಯನ್ನು ತಿನ್ನಿಸಬೇಕು. ಜೊತೆಗೆ ಒಂದು ತೆಂಗಿನಕಾಯಿಯಲ್ಲಿ ಬೆಲ್ಲ ತುಂಬಿಸಿ ಅದನ್ನು ಆಲದ ಮರದ ಕೆಳಗೆ ಉರಿಯಬೇಕು. ಇದರಿಂದ ಸಾಲದ ಶೂಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹನುಮನ ಆರಾಧನೆ ಮಾಡಿ. ಇದೊಂದು ಅತ್ಯಂತ ಕಠಿಣ ಆದರೂ ಅಷ್ಟೇ ಪರಿಣಾಮಕಾರಿಯಾದ ಸೂತ್ರವಾಗಿದೆ. ಪ್ರತಿದಿನ 108 ಬಾರಿ ಹನುಮಾನ್ ಚಾಲಿಸ ಪಠಿಸಬೇಕು. ಹೀಗೆ ಸತತ 40 ದಿನ ಮುಂದುವರಿಸಬೇಕು. ಹನುಮಾನ್ ಚಾಲಿಸ ಪಠದ ಈ ಅವಧಿಯಲ್ಲಿ ಬ್ರಹ್ಮಚರಿ ಪಾಲಿಸುವುದು ಅತ್ಯಗತ್ಯ. ಅಲ್ಲದೆ ಈ 40 ದಿನಗಳ ಅವಧಿಯಲ್ಲಿ ಮನೆಯನ್ನು ಶುದ್ಧವಾಗಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಅಥವಾ ಮಾಂಸಾಹಾರವನ್ನು ತ್ಯಜಿಸಬೇಕು. ಈ ವ್ರತದ ನಂತರ ಹನುಮ ದೇವಸ್ಥಾನದಲ್ಲಿ ಹಲ್ವಾ ನೈವೇದ್ಯ ಅರ್ಪಿಸಿದರೆ ಉತ್ತಮ ಫಲ ಸಿಗುತ್ತದೆ. 7ನೇಯದಾಗಿ, ಅಶೋಕ ಮರ ನೆಡುವುದು
ನಿಮ್ಮ ಮನೆಯ ಅಂಗಳದಲ್ಲಿ ಅಶೋಕ ಗಿಡ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕಿ ಪೋಷಣೆ ಮಾಡಿ. 8ನೇಯದು, ಆಲದ ಮರಕ್ಕೆ ನೀರು ಹಾಕಿ ಸಾಲದ ಸುಳಿಯಿಂದ ಮುಕ್ತವಾಗಲು ಸತತ 6 ಶನಿವಾರಗಳಂದು ಆಲದ ಮರಕ್ಕೆ ನೀರು ಹಾಕಿ. ಆದರೆ ಹೀಗೆ ಹಾಕುವ ನೀರನ್ನು ಸ್ಮಶಾನದಲ್ಲಿರುವ ಬಾವಿಯಿಂದ ತರಬೇಕಾಗುತ್ತದೆ. 9ನೇಯದು, ಆಹಾರ ದಾನ ನೀಡಿ. ಪ್ರತಿ ಶುಕ್ರವಾರದಂದು ಬಡವರಿಗೆ ಬಟ್ಟೆ ಹಾಗೂ ಧಾನ್ಯಗಳನ್ನು ದಾನ ಮಾಡಿ. ಸತತ 5 ಶುಕ್ರವಾರ ಈ ವ್ರತ ಪಾಲಿಸಿದರೆ ಉತ್ತಮ ಫಲ ನಿಮಗೆ ದೊರೆಯುತ್ತದೆ. ಇನ್ನು 10ನೇಯದು, ಹುಣಸೆ ಮರದ ಟೊಂಗೆ ಇಟ್ಟುಕೊಳ್ಳಿ. ಹುಣಸೆ ಮರದ ಸಣ್ಣ ಟೊಂಗೆಯನ್ನು ತಂದು ಅದನ್ನು ನಿಮ್ಮ ಹಣದ ಲಾಕರ್ ಅಥವಾ ತಿಜೋರಿಯಲ್ಲಿ ಇಡಬೇಕು. ಇದರಿಂದ ನಿಮ್ಮ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಟ್ಟ ಹೆಚ್ಚಾಗುತ್ತದೆ. 11, ಹಸುವಿಗೆ ಬೆಲ್ಲ ತಿನ್ನಿಸುವುದು. ಸತತ 5 ರವಿವಾರಗಳಂದು ಹಸುವಿಗೆ ಬೆಲ್ಲ ತಿನ್ನಿಸಬೇಕು. ಸ್ವತಃ ನಿಮ್ಮ ಕೈಯಲ್ಲಿ ಹಸುವಿಗೆ ಬೆಲ್ಲ ನೀಡಬೇಕು. ಇನ್ನು 12, ಕುಂಕುಮ ಅರ್ಪಣೆ. ಗುರುವಾರ ರಾತ್ರಿ ಕುಂಕುಮ ಖರೀದಿಸಿ ಶುಕ್ರವಾರ ಅದನ್ನು ನಿಮ್ಮ ಹತ್ತಿರದ ದೇವಿ ಮಂದಿರಕ್ಕೆ ಅರ್ಪಿಸಬೇಕು. 11 ಶುಕ್ರವಾರದವರೆಗೆ ಈ ವ್ರತ ಪಾಲಿಸಿದರೆ ಉತ್ತಮ ಫಲ ನಿರೀಕ್ಷಿಸಬಹುದು. 13ನೇಯದು, ಇಟ್ಟಿಗೆ, ಕೇಸರಿ ಹಾಗೂ ತುಳಸಿ ಸೇರಿಸಿ ಧಾನ್ಯ ಬಿಡಿಸಲು ಗಿರಣಿಗೆ ಹೋಗುವ ಮುನ್ನ ಧಾನ್ಯದಲ್ಲಿ 2 ಎಳೆ ಕೇಸರಿ ಹಾಗೂ 7 ತುಳಸಿ ಎಲೆಗಳನ್ನು ಸೇರಿಸಬೇಕು. ಮನೆಯಲ್ಲಿ ಈ ಧಾನ್ಯದ ಹಿಟ್ಟು ಇರುವವರೆಗೂ ಯಾವುದೇ ಆರ್ಥಿಕ ಸಮಸ್ಯೆ ಬಾಧಿಸುವುದಿಲ್ಲ. 14, ಹದ್ದಿನ ರೆಕ್ಕೆ ಬಳಕೆ. ಈ ವಿಧಾನ ತುಸು ಕಷ್ಟಕರವಾಗಿದ್ದರೂ ಅತ್ಯಂತ ಪರಿಣಾಮಕಾರಿಯಾಗಿದೆ. ಹದ್ದುಗಳು ವಾಸಿಸುವ ಗಿಡದ ಕೆಳಗೆ ಹುಡುಕಾಡಿ 7 ರೆಕ್ಕೆಗಳನ್ನು ಸಂಗ್ರಹಿಸಬೇಕು. ಈ ರೆಕ್ಕೆಗಳನ್ನು ನಿಮ್ಮ ತಿಜೋರಿ ಅಥವಾ ಹಣ ಇಡುವ ಕಪಾಟಿನಲ್ಲಿ ಇಡಬೇಕು. 15, ದೇವಿಗೆ ಅಲಂಕಾರ ಮಾಡಿಸುವುದು. ನಿಮ್ಮ ಸಮೀಪದ ಮಹಾಲಕ್ಷ್ಮಿ ಮಂದಿರಕ್ಕೆ ಹೋಗಿ ದೇವಿಗೆ ಕೇಶಾಲಂಕಾರ ಮಾಡಿಸಿದರೆ ಸಾಲದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇಷ್ಟು ಸಮಯ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.